ಎಲ್ರಿಗೂ ನಮಸ್ಕಾರ. 8ನೇ ತರಗತಿ ವಿಜ್ಞಾನ ಪಾಠ ಬೋಧನೆಯನ್ನು ಕೇಳಲಿಕ್ಕೆ ಕಾತುರದಿಂದ ಕುಳಿತಿರುವಂತಹ ನನ್ನೆಲ್ಲ ವಿದ್ಯಾರ್ಥಿಗಳಿಗೆ ನಾನು ಪ್ರೀತಿಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ. ಈ ದಿನ ನಾನು 8ನೇ ತರಗತಿಯ ವಿಜ್ಞಾನ ಪಾಠ ಬೋಧನೆಯಲ್ಲಿ ಮೊದಲನೇ ಅಧ್ಯಾಯ ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆ ಎನ್ನುವಂತಹ ಪಾಠವನ್ನು ಬೋಧನೆ ಮಾಡಲಿದ್ದೇನೆ. ಈ ಪಾಠ ನಿಮ್ಮ ಪಠ್ಯಪುಸ್ತಕದಲ್ಲಿ ಪುಟ ಸಂಖ್ಯೆ 1ರಿಂದ 22ರವರೆಗೂ ಇದೆ. ಸೊ ಈ ಅಧ್ಯಾಯವನ್ನು ನಾನು 3 ಅವಧಿಗಳಲ್ಲಿ ನಿಮಗೆ ಬೋಧನೆ ಮಾಡಲಿದ್ದೇನೆ. ಸೊ ಮೊದಲನೇದಾಗಿ ಪರಿಸರದ ಘಟಕಗಳು ಯಾವ್ಯಾವುದಿದೆ ಅನ್ನೋದನ್ನು ನೋಡ್ತೀವಿ. ಹಾಗೆ ಪ್ರಾಣಿಗಳಿಗೆ ಆಹಾರ ಯಾಕೆ ಬೇಕು ಅನ್ನೋದನ್ನು ಕಲ್ತ್ಕೊಳ್ತೀವಿ. ಹಾಗೆ ಬೆಳೆಯ ವಿಧಾನಗಳು ಯಾವ್ಯಾವುದಿದ್ದಾವೆ, ಬೆಳೆಯ ವಿಧಾನಗಳನ್ನು ಕಲ್ತ್ಕೊಳ್ತೀವಿ. ಹಾಗೆ ಕೃಷಿ ಪದ್ಧತಿಗಳು ಯಾವ್ಯಾವುದಿದೆ ಅನ್ನೋದು ಕೂಡ ಕಲ್ತ್ಕೊಳ್ತೀವಿ. ಹಾಗೆ ಮಣ್ಣನ್ನು ಹದಗೊಳಿಸುವಿಕೆ ಕೃಷಿ ಪದ್ಧತಿಯಲ್ಲೇ ಬರುವಂಥದ್ದಿದು. ಹಾಗೆ ಇನ್ನೊಂದು ಕೃಷಿಯಲ್ಲಿ ಬಳಸುವಂತಹ ಉಪಕರಣಗಳು ಯಾವ್ಯಾವುದು ಅನ್ನೋದನ್ನು ಕಲ್ತ್ಕೊಳ್ತಾ ಹೋಗ್ತೀವಿ. ಸರಳವಾದ ಪ್ರಶ್ನೆಗಳನ್ನ ನಿಮಗೆ ಕೇಳ್ತೀನಿ. ನೀವು ಕೂತಲ್ಲೇ ಮನಸ್ಸಲ್ಲಿ ಆ ಉತ್ತರವನ್ನು ಹೇಳ್ಕೊಳ್ಬೋದು, ಸರಿಯೋ ತಪ್ಪೋ ಅನ್ನೋದನ್ನು ಪರಿಶೀಲನೆ ಮಾಡ್ಬೋದು. ಸೊ ಮೊದಲಿಗೆ ನಿಮಗೆಲ್ರಿಗೂ ಕೂಡ ಗೊತ್ತಿರುವಂಥದ್ದೇ ಪರಿಸರ ಅಂದರೆ ಏನು ಅಂತೇಳಿ. ಏನು ಹೇಳಿ ನೋಡೋಣ ಆಗಿದ್ರೆ ಪರಿಸರ ಅಂದರೆ ಏನು ಅಂತ. ನಿಮ್ಮ ಉತ್ತರ ಏನು ಅಂತ ಹೇಳಿದ್ರೆ ನಮ್ಮ ಸುತ್ತಮುತ್ತಲ ಇರೋದೇ ಪರಿಸರ ಅಂತ ಹೇಳ್ತಾ ಇದ್ದೀರಾ, ಹೌದಲ್ಲ? ಸೊ ಹಾಗಾದರೆ ನಾನು ನಿಮಗೊಂದು 2 ಚಿತ್ರಗಳನ್ನ ತೋರಿಸ್ತೀನಿ. ಆ ಚಿತ್ರಗಳನ್ನ ನೋಡಿಕೊಂಡು ನಿಮ್ಮ ಸುತ್ತಮುತ್ತಲು ಏನೇನು ಕಾಣ್ತಾ ಇದೆ ಅಂತೇಳಿ ನೀವು ಹೇಳ್ಬೋದಲ್ಲ. ಓಕೆ, ನೋಡೋಣ ಆಗಿದ್ದರೆ. ಹಾಗಾಗಿ ಈ ಚಿತ್ರವನ್ನು ನೋಡಿ, ಸೂಕ್ಷ್ಮವಾಗಿ ಗಮನಿಸಿ. ಹಾಗೆ ಮತ್ತೊಂದು ಚಿತ್ರವನ್ನು ನೋಡಿ. ಎರಡೂ ಚಿತ್ರಗಳನ್ನ ನೀವು ನೋಡಿ ಆಯಿತು. ಹಾಗೆ ನಿಮ್ಮ ಮನಸ್ಸಿಗೆ ಈಗ ಬಂದಿರ್ತದೆ ನಮ್ಮ ಸುತ್ತಮುತ್ತಲು ಏನೇನಿದೆ ಅಂತೇಳಿ. ನೀವೆಲ್ಲರೂ ಕೂಡ ಪಟ್ಟಿಯನ್ನು ಕೂಡ ಮಾಡ್ಕೊಂಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗಾದರೆ ನೀವು ಏನು ಪಟ್ಟಿಯನ್ನು ಮಾಡ್ಕೊಂಡಿದ್ದೀರಿ ಅದು ಸರಿಯಾಗಿದೆಯಾ ಅನ್ನೋದನ್ನು ಒಂದು ಸರಿ ಪರಿಶೀಲನೆ ಮಾಡೋಣವಾ? ಎಸ್, ನೋಡಿ ಆಗಿದ್ದರೆ. ನಾನು ಸುತ್ತಮುತ್ತಲಿರುವಂಥ ವಸ್ತುಗಳನ್ನ ಪಟ್ಟಿ ಮಾಡಿದೆ. ಪಟ್ಟಿ ಮಾಡುವಾಗ 2 ವರ್ಗಗಳಾಗಿ ನಾವು ವಿಂಗಡಣೆಯನ್ನು ಮಾಡಿದ್ದೀನಿ. ಮೊದಲನೇ ವರ್ಗದಲ್ಲಿ ಮನುಷ್ಯ, ಹುಲಿ, ಗಿಡಗಳು, ಪಕ್ಷಿಗಳು, ಕೀಟಗಳನ್ನ ಸೇರಿಸಿದ್ದೀನಿ. ಬಹುಶಃ ನೀವೆಲ್ಲರೂ ಕೂಡ ಇದನ್ನು ಬರೆದಿರ್ತೀರಾ. ಹಾಗೆ ಎರಡನೇ ಅದರಲ್ಲಿ ಕಲ್ಲು, ಗಾಳಿ, ಬೆಳಕು, ನೀರು, ಮಣ್ಣನ್ನು ಸೇರಿಸಿದ್ದೀನಿ. ಸೊ ನೀವು ಈಗ 2 ವರ್ಗಗಳನ್ನು ನಾನು ಯಾಕೆ ಮಾಡಿದ್ದೀನಿ? ಸೊ 2 ವರ್ಗಗಳಿರುವಂತಹ ಗುಣಲಕ್ಷಣಗಳು ಏನು ಅನ್ನೋದನ್ನು ಊಹೆ ಮಾಡಿರ್ತೀರಲ್ವಾ? ಖಂಡಿತವಾಗಿಯೂ ನೀವು ಊಹೆ ಸರಿ. ಮೊದಲನೆಯ ವರ್ಗ ಏನಿದೆ ಅದು ಸಜೀವಿಗಳು ಅಂತ ಕರಿತೀವಿ, ಜೀವ ಇರುವಂಥವುಗಳು. ಹಾಗೆ ಮತ್ತೊಂದು ವರ್ಗ ಏನಿದೆ ನಿರ್ಜೀವಿಗಳು, ಅದು ಜೀವ ಇಲ್ಲದೇ ಇರುವಂತಹ ಜೀವಿಗಳು, ಅದನ್ನು ಅಜೈವಿಕ ಘಟಕ ಅಂತ ಕೂಡ ನಾವು ಕರಿತೀವಿ. ಹಾಗಾಗಿ ಪರಿಸರದಲ್ಲಿ ಸಜೀವಿಗಳು ಇದ್ದಾವೆ, ನಿರ್ಜೀವಿಗಳು ಕೂಡ ಇದ್ದಾವೆ. ಜೀವಿಗಳಿಗೆ ಆಹಾರ ಬೇಕಾ? ನಾವು ಇಷ್ಟೆಲ್ಲ ಜೀವಿಗಳು ನೋಡಿದ್ವಿ, ಅವುಗಳಿಗೆ ಆಹಾರ ಬೇಕಾ? ಬೇಕು. ಹೌದು, ನೀವು ಹೇಳಿದ ನಿಜ, ಬೇಕು. ಹಾಗಿದ್ರೆ ಆಹಾರ ಯಾಕೆ ಬೇಕು ಜೀವಿಗಳಿಗೆ? ಆಹಾರ ಯಾಕೆ ಬೇಕು? ನಿಮ್ಮ ಉತ್ತರ ಏನಿರ್ಬೋದು ಹೇಳಿ? ಬದುಕಲಿಕ್ಕೆ ಬೇಕು, ಜೀವಿಸ್ಲಿಕ್ಕೆ ಬೇಕು, ಮಾತಾಡ್ಲಿಕ್ಕೆ ಬೇಕು, ಓಡಾಡ್ಲಿಕ್ಕೆ ಬೇಕು ಅಂತ ಹೇಳ್ತಾ ಇದ್ದಾರಲ್ವಾ? ಎಸ್, ಹಾಗಿದ್ರೆ ಆ ಎಲ್ಲ ಕ್ರಿಯೆಗಳನ್ನ ನಾವು ಜೀವಕ್ರಿಯೆಗಳು ಅಂತ ಕರಿತೀವಿ. ಹಾಗಾದರೆ ಜೀವಕ್ರಿಯೆಗಳು ಅಂತ ಹೇಳಿದ್ರೆ ಯಾವ್ಯಾವುದು? ನೀವು ಹೇಳಿದ್ರಲ್ಲ, ಅದನ್ನೇ ಫೋಟೋಗಳಲ್ಲಿ ತೋರಿಸೋಣವಾ? ಎಸ್, ನೋಡಿ, ಈ ಕ್ರಿಯೆ ಇದು ಜೀವಕ್ರಿಯೆ. ಸೊ ಇಲ್ಲಿ ಶ್ವಾಸಕೋಶ ಚಿತ್ರ ಇದೆ, ಹಾಗೆ ಪತ್ರರಂಧ್ರಗಳ ಚಿತ್ರ ಇದೆ. ಇಲ್ಲಿ ಸಸ್ಯಗಳು ಮತ್ತು ಮನುಷ್ಯ ಎರಡರಲ್ಲೂ ಕೂಡ ಉಸಿರಾಟಕ್ಕೆ ಸಂಬಂಧಪಟ್ಟಂತೆ ಒಂದು ಜೀವಕ್ರಿಯೆ ನಡೀತದೆ ಅನ್ನೋದನ್ನು ತೋರಿಸಿದ್ದೀನಿ. ಹಾಗೆ ಮತ್ತೊಂದು ಜೀವಕ್ರಿಯೆ ನೋಡೋಣವಾ? ನೋಡಿ, ಆ ಕಡೆಗೆ ನೀವು ನೋಡ್ತಾ ಇದ್ದೀರಿ, ಅಲ್ಲಿ ಮೂತ್ರಜನಕಾಂಗ ಇದೆ. ಹಾಗೆ ಈ ಕಡೆಗೆ ಒಂದು ಸಸ್ಯದಲ್ಲಿರ್ತಕ್ಕಂಥ ತೊಗಟೆ ಬಿದ್ದು ಹೋಗ್ತಾ ಇದೆ. ಇದು ವಿಸರ್ಜನಾ ಕ್ರಿಯೆಗಳಿಗೆ ಸಂಬಂಧಪಟ್ಟಂಥದ್ದು. ಹಾಗೆ ವಿಸರ್ಜನಾ ಕ್ರಿಯೆಯು ಕೂಡ ಒಂದು ಜೀವಕ್ರಿಯೆ. ಹಾಗೆ ಮತ್ತೊಂದು ಚಿತ್ರವನ್ನು ನೀವು ನೋಡ್ತಾ ಇದ್ದೀರಿ. ಸೊ ಆ ಕಡೆಗಿರ್ತಕ್ಕಂಥದ್ದು ಕ್ಸೈಲಮ್ ಮತ್ತು ಫ್ಲೋಯಮ್ ಎನ್ನುವಂಥದ್ದು ಸಸ್ಯಗಳಲ್ಲಿ ಕಂಡುಬರೋದು. ಹಾಗೆ ಈ ಕಡೆಗೆ ಮನುಷ್ಯನ ಹೃದಯದ ಚಿತ್ರವನ್ನು ನೀವು ನೋಡ್ತಾ ಇದ್ದೀರಿ. ಇವೆರಡೂ ಕೂಡ ಏನು ಕೆಲಸ ಮಾಡ್ತವೆ? ಸಾಗಾಣಿಕೆಯನ್ನು ಮಾಡ್ತವೆ. ಅಂದರೆ ಇದಿಷ್ಟೇ ಅಲ್ಲ, ಇನ್ನೂ ಬಹಳಷ್ಟು ಕ್ರಿಯೆಗಳು, ಜೀವಕ್ರಿಯೆಗಳು ನಮ್ಮ ದೇಹದಲ್ಲಿ ನಡೀತಾ ಇರ್ತವೆ. ಈ ಕ್ರಿಯೆಗಳು ನಡಿಬೇಕು ಅಂತ ಹೇಳಿದ್ರೆ ಅವಕ್ಕೆ ಶಕ್ತಿ ಬೇಕು. ಆ ಶಕ್ತಿ ಬೇಕು, ಎಲ್ಲಿಂದ ದೊರೀತದೆ? ಆಹಾರದಿಂದ ದೊರೀತದೆ. ಹಾಗಾಗಿಯೇ ಎಲ್ರಿಗೂ ಕೂಡ ಆಹಾರ ಅತ್ಯಂತ ಅವಶ್ಯಕವಾಗಿ ಬೇಕೇ ಬೇಕು ಅನ್ನುವಂಥದ್ದು. ನಮ್ಮ ದೇಶದಲ್ಲಿ ಏನು ಜನಸಂಖ್ಯೆ ಕಡಿಮೆ ಇದೆಯೇ? ಎಲ್ಲ ಜನರಿಗೂ ಆಹಾರ ಸಿಗಬೇಕಲ್ವಾ? ಹಾಗಾದ್ರೆ ಏನು ಮಾಡಬೇಕು? ಏನು ಹೇಳಿ ನೋಡೋಣ? ಆಹಾರವನ್ನು ಉತ್ಪಾದನೆ ಮಾಡಬೇಕು. ಅದು ಅಧಿಕವಾಗಿ ಉತ್ಪಾದನೆ ಮಾಡಬೇಕು, ಜಾಸ್ತಿ ಆಹಾರವನ್ನು ಉತ್ಪಾದನೆ ಮಾಡಬೇಕು. ಹಾಗೆ ಎರಡನೇದಾಗಿ ಅದನ್ನು ಸಮರ್ಪಕವಾಗಿ ನಿರ್ವಹಣೆ ಮಾಡೋದು. ಅದನ್ನು ಉತ್ಪಾದನೆ ಮಾಡಿದ ನಂತರ ಅದನ್ನು ಹೇಗೆ ಸಂಗ್ರಹಿಸಬೇಕು, ವರ್ಷ ಪೂರ್ತಿ ಜನರಿಗೆ ಸಿಗಬೇಕು ಅಂತ ಹೇಳಿದ್ರೆ ಹಾಳಾಗಬಾರ್ದು. ಅದನ್ನು ಹೇಗೆ ನಿರ್ವಹಣೆ ಮಾಡಬೇಕು ಅನ್ನೋದು ಬೇಕು. ಹಾಗೆ ಮತ್ತೊಂದು ವಿತರಣೆ ಮಾಡ್ತಕ್ಕಂಥದ್ದು, ಅದೆಲ್ಲ ಜನರಿಗೂ ಕೂಡ, ದೇಶದಲ್ಲಿರುವಂಥ ಎಲ್ಲ ಜನರಿಗೂ ಕೂಡ ತಲುಪಬೇಕಾಗತ್ತೆ. ಇಷ್ಟು ಕ್ರಮಗಳನ್ನು ನಾವು ಅನುಸರಿಸಬೇಕಾಗತ್ತೆ. ಉತ್ಪಾದನೆ ಮಾಡೋದು ಅಂತ ಹೇಳಿದ್ರೆ ಬೆಳೆಗಳನ್ನು ಬೆಳೆಯೋದು ಅಂತ ಆಗ್ತದೆ. ಹಾಗಾದರೆ ಬೆಳೆ ಅಂದರೆ ಏನು ನಿಮ್ಮ ಪ್ರಕಾರ? ಹಾಗಾದರೆ ನಾನು 2 ಚಿತ್ರಗಳನ್ನ ನಿಮಗೆ ತೋರಿಸ್ತೀನಿ. ಆ ಚಿತ್ರಗಳನ್ನ ನೋಡಿಕೊಂಡು ಬೆಳೆ ಅಂದರೆ ಏನಿರಬಹುದು ಅಂತ ಹೇಳಿ. ಒಂದು ಚಿತ್ರದಲ್ಲಿ ಕೇವಲ ಒಂದು
ಕುಂಡದಲ್ಲಿ ಗಿಡ ಬೆಳೀತಾ ಇದೆ, ಇನ್ನೊಂದರಲ್ಲಿ ವಿಶಾಲವಾದ ಪ್ರದೇಶದಲ್ಲಿ ಅದೇ ರೀತಿಯಾದಂಥ ಬಹಳಷ್ಟು ಗಿಡಗಳಿದ್ದಾವೆ. ಸೊ ನಾನು ಇಲ್ಲಿ ನಿಮಗೆ ಒಂದು ಕ್ಲೂವನ್ನು ಕೊಡ್ತೀನಿ. ಆ ಕುಂಡದಲ್ಲಿರುವ ಗಿಡವನ್ನು ನಾವು ಬೆಳೆ ಅಂತೇಳಿ ವ್ಯಾಖ್ಯಾನ ಮಾಡೋದಿಲ್ಲ. ವಿಶಾಲವಾಗಿ ಬೆಳೆದಿರುವಂತಹ ಏನು ಈ ಜಾಗದಲ್ಲಿ ಮೈದಾನದಲ್ಲಿದೆ ಅದನ್ನು ನಾವು ಬೆಳೆ ಅಂತ ಕರಿತೀವಿ. ಹಾಗಾದರೆ ಬೆಳೆ ಅಂದರೆ ಏನು ಅಂತ ವ್ಯಾಖ್ಯಾನ ನೀವು ಮಾಡ್ಬೋದೇ ಈಗ? ಎಸ್, ನಿಮ್ಮ ವ್ಯಾಖ್ಯಾನ ಸರಿಯಾಗಿದೆ. ಬೆಳೆ ಅಂತೇಳಿದ್ರೆ ಒಂದು ಸ್ಥಳದಲ್ಲಿ ಒಂದೇ ರೀತಿಯ ಸಸ್ಯಗಳನ್ನು ದೊಡ್ಡ ಪ್ರಮಾಣದಲ್ಲಿ ಬೆಳೆದು ಕೃಷಿ ಮಾಡುವುದಕ್ಕೆ ಬೆಳೆ ಎನ್ನುವರು. ಬರ್ಕೊಳ್ತೀರಲ್ಲ ಇದನ್ನು? ನಿಮಗೆ ಸಮಯವನ್ನು ಕೊಡ್ತೀನಿ, ಮತ್ತೊಂದು ಸಾರಿ ಹೇಳ್ತೀನಿ, ಬರ್ಕೊಳ್ಳಿ. ಬೆಳೆ ಅಂದರೆ ಒಂದು ಸ್ಥಳದಲ್ಲಿ ಒಂದೇ ರೀತಿಯ ಸಸ್ಯಗಳನ್ನು ದೊಡ್ಡ ಪ್ರಮಾಣದಲ್ಲಿ ಬೆಳೆದು ಕೃಷಿ ಮಾಡುವುದಕ್ಕೆ ಬೆಳೆ ಎನ್ನುವರು. ಸ್ವಲ್ಪ ಫಾಸ್ಟಾಗಿ ಬರ್ಕೊಳ್ಳಿ. ಓಕೆ, ನಮ್ಮ ರಾಜ್ಯದಲ್ಲಿ ಎಲ್ಲ ಪ್ರದೇಶದಲ್ಲೂ ಕೂಡ ಬೆಳೆಗಳನ್ನು ಬೆಳೀತಾರೆ, ರೈತರು ಕೃಷಿಯನ್ನು ಮಾಡ್ತಾರೆ. ಒಂದೇ ರೀತಿಯಾದ ಬೆಳೆಯನ್ನು ಬೆಳೀತಾರಾ? ಇದು ಪ್ರಶ್ನೆ. ಸೊ ನಮ್ಮೂರಲ್ಲಿ ಏನು ಬೆಳಿತೀವಿ ನಾವು, ಇದೇ ಬೆಳೆಯನ್ನು ಬೇರೆ ಬೇರೆ ಎಲ್ಲ ಪ್ರದೇಶಗಳು ಇದೇ ಬೆಳೆಯನ್ನು ಬೆಳೀತಾರಾ? ಖಂಡಿತವಾಗಿಯೂ ಒಂದೇ ರೀತಿಯಾದ ಬೆಳೆಯನ್ನು ಬೆಳೆಯೋದಿಲ್ಲ. ಒಂದು ಪ್ರದೇಶಕ್ಕೆ ಮತ್ತೊಂದು ಪ್ರದೇಶಕ್ಕೆ ಹೋದಂತೆಲ್ಲ ಬೆಳೆಯ ಬದಲಾವಣೆ ಆಗ್ತಾ ಇರ್ತದೆ ಅನ್ನುವಂಥದ್ದು ನೋಡ್ತೀವಿ. ಸೊ ಉದಾಹರಣೆಗೆ ನೋಡಿ, ಕೆಲವೊಂದಿಷ್ಟು ಪ್ರದೇಶಗಳಲ್ಲಿ ಹತ್ತಿಯನ್ನು ಹೆಚ್ಚಾಗಿ ಬೆಳೀತಕ್ಕಂತಹ ಪ್ರದೇಶಗಳಿದ್ದಾವೆ. ಹಾಗೆ ಇನ್ನು ಕೆಲವೊಂದು ಪ್ರದೇಶಗಳಲ್ಲಿ ನೀವು ನೋಡ್ತಾ ಇರೋ ಚಿತ್ರದಲ್ಲಿ ಅನಾನಸ್ ಚಿತ್ರ ಇದೆ. ಹತ್ತಿ ಬೆಳೆಯುವ ಪ್ರದೇಶದಲ್ಲಿ ಸಾಮಾನ್ಯವಾಗಿ ಅನಾನಸನ್ನು ಬೆಳೆಯೋದಿಲ್ಲ. ಹಾಗಾಗಿ ಇದನ್ನು ಬೆಳೀಲಿಕ್ಕೆ ಬೇಕಾದಂತಹ ಒಂದು ಪ್ರದೇಶ ಆ ಒಂದು ಜಾಗಗಳಲ್ಲಿ ಮಾತ್ರನೇ ಬೆಳೀತಾರೆ. ಹಾಗೆ ಮತ್ತೊಂದರಲ್ಲಿ ನೀವು ಸಜ್ಜೆಯನ್ನು ನೋಡ್ತಾ ಇದ್ದೀರಿ, ಇದನ್ನು ಬೆಳೆಯುವಂತಹ ಪ್ರದೇಶಗಳೇ ಬೇರೆ. ಹಾಗಾದರೆ ಪ್ರಶ್ನೆ, ಎಲ್ಲ ಪ್ರದೇಶಗಳಲ್ಲೂ ಕೂಡ ಯಾಕೆ ಒಂದೇ ರೀತಿಯಾಗಿ ಬೆಳೆಯೋದಿಲ್ಲ? ಹತ್ತಿ ಇದೆ, ಎಲ್ಲ ಪ್ರದೇಶದಲ್ಲಿ ಯಾಕೆ ಹತ್ತಿ ಬೆಳೆಯೋದಿಲ್ಲ? ಅಥವಾ ಅನಾನಸ್ ಇದೆ, ಯಾಕೆ ಎಲ್ಲ ಕಡೆ ಪ್ರದೇಶದಲ್ಲಿ ಅನಾನಸನ್ನು ಬೆಳೆಯೋದಿಲ್ಲ? ಹೇಳಿ ನೋಡೋಣ ಯಾಕೆ ಅಂತೇಳಿ. ಹೌದು, ಇಷ್ಟೇ. ಯಾಕೆ ಅಂತೇಳಿದ್ರೆ ಎಲ್ಲ ಪ್ರದೇಶದಲ್ಲೂ ಮಳೆಯ ಪ್ರಮಾಣ, ಉಷ್ಣತೆ ಪ್ರಮಾಣ ಒಂದೇ ರೀತಿಯಾಗಿರೋದಿಲ್ಲ. ನೋಡ್ಕೊಂಡು ಬರೋಣ ಯಾವ ಕಾರಣದಿಂದಾಗಿ ಅಂತೇಳಿ. ಪಾಯಿಂಟ್ಸನ್ನು ನೋಟ್ ಮಾಡ್ಕೊಳ್ಳಿ ನೀವು. ಮೊದಲನೇದು, ಎಲ್ಲ ಪ್ರದೇಶಗಳಲ್ಲೂ ಮಳೆಯ ಪ್ರಮಾಣ ಒಂದೇ ರೀತಿ ಇರುವುದಿಲ್ಲ. ಬರ್ಕೊಳ್ಳಿ ಈ ಪಾಯಿಂಟ್ಸ್ಗಳನ್ನು. ಎಲ್ಲ ಪ್ರದೇಶಗಳಲ್ಲೂ ಮಳೆಯ ಪ್ರಮಾಣ ಒಂದೇ ರೀತಿ ಇರುವುದಿಲ್ಲ. ಹಾಗೆ ಎರಡನೇ ಪಾಯಿಂಟ್ ನೋಡೋಣ, ಮಣ್ಣಿನ ವಿಧ ಮತ್ತು ಗುಣ ಬೇರೆ ಬೇರೆ ಇರ್ತದೆ. ಸೊ ಈ ಪ್ರದೇಶ ಇರುವಂಥ ಮಣ್ಣೇ ಬೇರೆ, ಇಲ್ಲಿ ಕಪ್ಪು ಮಣ್ಣು ಇರ್ಬೋದು, ಇನ್ನೊಂದು ಕಡೆ ಕೆಂಪು ಮಣ್ಣು ಇರ್ಬೋದು. ಈ ರೀತಿಯ ಮಣ್ಣಿನ ವಿಧಗಳು ಕೂಡ ಪ್ರದೇಶದಿಂದ ಪ್ರದೇಶಕ್ಕೆ ಬದಲಾಗ್ತಾ ಇರುತ್ತದೆ. ಹಾಗೆ ಉಷ್ಣಾಂಶ ಮತ್ತು ತೇವಾಂಶವೂ ಕೂಡ ಬದಲಾಗ್ತಾ ಇರ್ತದೆ. ಉಷ್ಣಾಂಶ ಮತ್ತು ತೇವಾಂಶ. ಸೊ ಈ ಎಲ್ಲ ಕಾರಣಗಳಿಂದಾಗಿ ಒಂದೇ ರೀತಿಯಾದ ಬೆಳೆಗಳನ್ನು ಎಲ್ಲ ಪ್ರದೇಶದಲ್ಲೂ ಕೂಡ ಬೆಳೆಯೋದಿಲ್ಲ. ಆಯಾ ಪ್ರದೇಶಕ್ಕೆ ಯಾವುದು ಅನುಕೂಲ ಆಗ್ತದೋ, ಸೂಟಬಲ್ ಆಗಿ ಹೊಂದಾಣಿಕೆ ಆಗ್ತದೋ ಅಂಥ ಬೆಳೆಗಳನ್ನು ಮಾತ್ರ ಅವರು ಬೆಳೀತಾ ಹೋಗ್ತಾರೆ. ಇಷ್ಟೆಲ್ಲ ಏನೇ ವೈವಿಧ್ಯತೆ ಇದ್ದರೂ ಕೂಡ ವ್ಯಾಪಕವಾಗಿ ನಾವು ಬೆಳೆಯನ್ನು ಎರಡು ವಿಧಾನದಲ್ಲಿ ಗುರುತಿಸ್ತೀವಿ. ಎರಡು ವಿಧಾನ, ಬೆಳೆಯ ಎರಡು ವಿಧಾನಗಳು ಯಾವುದು ಊಹೆ ಮಾಡ್ತೀರಾ? ಮೊದಲನೇ ವಿಧಾನ ಖಾರಿಫ್ ಬೆಳೆಗಳು ಅಂತೇಳಿ, ಎರಡನೇದು ರಬಿ ಬೆಳೆಗಳು ಅನ್ನುವಂಥದ್ದು. ಬಹುಶಃ ಈ ಪದಗಳು ನಿಮಗೆ ಹೊಸ ಪದಗಳು ಕೇಳಿರಲಿಕ್ಕಿಲ್ಲ. ಹಾಗಾಗಿ ಖಾರಿಫ್ ಬೆಳೆಗಳು ಅಂದರೆ ಏನು? ಖಾರಿಫ್ ಬೆಳೆ ಅಂದರೆ ಏನಾಗಿದೆ ಊಹೆ ಮಾಡೋಕ್ಕಾಗುತ್ತಾ ನಿಮ್ಮ ಕೈಲಿ? ನೋಡೋಣ ಆಗಿದೆ ನಿಮ್ಮ ಊಹೆ ಸರಿಯಾಗಿದೆಯೋ ತಪ್ಪಾಗಿದೆಯೋ ಅಂತೇಳಿ. ನಿಮಗೊಂದು ಚಿತ್ರವನ್ನು ತೋರಿಸ್ತಾ ಇದ್ದೀನಿ, ಇದನ್ನು ನೋಡ್ಕೊಂಡು ಈಗ ಊಹೆಯನ್ನು ಮಾಡಿ. ಖಾರಿಫ್ ಬೆಳೆ ಅಂದರೆ ಏನು ನೋಡಿ. ವಿಶಾಲವಾದ ಪ್ರದೇಶ ಇದೆ, ಎಲ್ಲೇನೋ ಬೆಳೆಯನ್ನು ಬೆಳೆದಿದ್ದಾರೆ. ನೋಡಲಿಕ್ಕೆ ಮಳೆ ಹನಿ ಹನಿ ರೂಪದಲ್ಲಿ ಬರ್ತಾ ಇರೋ ಥರ ಕಾಣ್ತಾ ಇದೆ. ಇದನ್ನು ನೋಡಿದ್ರೆ ನಿಮ್ಗೇನು ಅನಿಸುತ್ತೆ ಅಂದರೆ, ಓಹೋ ಇದೆಲ್ಲೋ ಮಳೆಗಾಲದಲ್ಲಿ ಬೆಳೀತಿರುವಂತಹ ಬೆಳೆ ಅಂತೇಳಿ. ನಿಮ್ಮ ಉತ್ತರ ಸರಿ. ಖಾರಿಫ್ ಬೆಳೆ ಅಂತೇಳಿದ್ರೆ ಮಳೆಗಾಲದಲ್ಲಿ ಬಿತ್ತನೆ ಮಾಡಿ ಬೆಳೆಯುವ ಬೆಳೆಗಳು. ಬರ್ಕೊಳ್ಳಿ ಮಕ್ಕಳೇ, ಮಳೆಗಾಲದಲ್ಲಿ ಬಿತ್ತನೆ ಮಾಡಿ ಬೆಳೆಯುವಂತಹ ಬೆಳೆಗಳಿಗೆ ನಾವು ಖಾರಿಫ್ ಬೆಳೆಗಳು ಅಂತ ಕರಿತೀವಿ. ಹಾಗಾದರೆ ಯಾವ ಸಮಯ ಮಳೆ ಬರ್ತಕ್ಕಂಥ ಸಮಯ? ಇದನ್ನು ಯಾವಾಗ ಬಿತ್ತನೆ ಮಾಡಿ ಬೆಳೀತಾರೆ ಅಂದರೆ ಸಾಮಾನ್ಯವಾಗಿ ಜೂನ್ನಿಂದ ಸೆಪ್ಟೆಂಬರ್ ತಿಂಗಳಲ್ಲಿ ಈ ಒಂದು ಸಮಯದಲ್ಲಿ ಈ ಖಾರಿಫ್ ಬೆಳೆಗಳನ್ನು ಬೆಳೆಯುವಂತಹ ಸಮಯ. ಉದಾಹರಣೆ ಯಾವ್ಯಾವುದು ಅಂತ ಹೇಳಿದ್ರೆ ರಾಗಿ, ಜೋಳ, ಹತ್ತಿ ಈ ಥರದ್ದು ಬಹಳಷ್ಟು ಬೆಳೆಗಳನ್ನು ಮಳೆಗಾಲದಲ್ಲಿ ಬಿತ್ತನೆ ಮಾಡಿ ಬೆಳೀತಕ್ಕಂಥದ್ದು. ಹಾಗಾದರೆ ಖಾರಿಫ್ ಬೆಳೆ ಅಂತ ಗೊತ್ತಾಯಿತು. ಹಾಗಾದರೆ ರಬಿ ಬೆಳೆಯನ್ನು ಸುಲಭವಾಗಿ ಹೇಳ್ಬೋದಲ್ಲ ನೀವು? ಹಾಂ, ನೀವು ಹೇಳಿದ್ದೇನು ಅಂತ ಹೇಳಿದ್ರೆ ಮಳೆಗಾಲ ಆದ ತಕ್ಷಣ ಸಾಮಾನ್ಯವಾಗಿ ನೀವು ಹೇಳೋದು ನೆಕ್ಸ್ಟ್ ಏನಂದರೆ ಸರ್ ಬೇಸಿಗೆ ಕಾಲದಲ್ಲಿ ಬೆಳೆಯುವ ಬೆಳೆಗಳು ಅಂತೇಳಿ, ಅಲ್ವಾ? ಅಲ್ಲ. ನೋಡಿ ಈ ಬೆಳೆಯನ್ನು ನೋಡಿ ಈಗ ನೀವು ಉತ್ತರವನ್ನು ಚೇಂಜ್ ಮಾಡ್ಕೊಳ್ಬೋದು ಬೇಕಾದ್ರೆ ತಪ್ಪಾಗಿದ್ದರೆ. ಸೊ ಒಂದು ಚಿತ್ರದಲ್ಲಿ ನಾನು ಆ ಕಡೆಗೆ ಗೋಧಿ ಬೆಳೆದಿರ್ತಕ್ಕಂಥದ್ದು ತೋರಿಸಿದ್ದೀನಿ, ಹಾಗೆ ಇಲ್ಲಿ ಕಡಲೆ ಬೆಳೆದಿರುವಂತಹ ಚಿತ್ರಗಳನ್ನ ತೋರಿಸ್ತೀನಿ. ಇದನ್ನು ಯಾವ ಸಮಯದಲ್ಲಿ ಬೆಳೀತಾರೆ? ಮಳೆಗಾಲದಲ್ಲಿ ಬೆಳೀತಾರಾ? ಇಲ್ಲ, ಚಳಿಗಾಲದಲ್ಲಿ ಬೆಳೆಯುವಂತಹ ಬೆಳೆಗಳು. ಇವೆಲ್ಲವುಗಳನ್ನು ಚಳಿಗಾಲದಲ್ಲಿ ಬೆಳೀತಾರೆ. ಹಾಗಾದ್ರೆ ರಬಿ ಬೆಳೆ ಅಂದರೆ ಏನೊಂದು ಹೇಳ್ಬೋದಲ್ಲ ಈಗ? ಹೌದು, ಚಳಿಗಾಲದಲ್ಲಿ ಬೆಳೆಯುವ ಬೆಳೆಗಳು.
ಚಳಿಗಾಲದಲ್ಲಿ ಬೆಳೆಯುವಂತಹ ಬೆಳೆಗಳನ್ನು ನಾವು ರಬಿ ಬೆಳೆಗಳು ಅಂತ ಕರಿತೀವಿ. ಸಾಮಾನ್ಯವಾಗಿ ಅಕ್ಟೋಬರ್ನಿಂದ ಮಾರ್ಚ್ ತಿಂಗಳ ಸಮಯದಲ್ಲಿ ಬಿತ್ತನೆ ಮಾಡಿ ಬೆಳೆಯನ್ನು ಬೆಳೀತಾರೆ. ಉದಾಹರಣೆಗೆ ಕಡಲೆ, ಗೋಧಿ ಇತ್ಯಾದಿ ಬೆಳೆಗಳನ್ನು ನೀವು ನೋಡ್ಬೋದು. ಬೆಳೆಗಳನ್ನು ಬೆಳೆಯೋದು ಅಂತ ಹೇಳಿದ್ರೆ ಕೆಲವು ನಿರ್ದಿಷ್ಟ ಚಟುವಟಿಕೆಗಳನ್ನ ಅನುಸರಿಸಬೇಕು. ಸರ್, ಆಗಲೇ ನಾನು ಹೇಳಿದೆ ನಿಮಗೆ, ಬೆಳೆಗಳನ್ನು ಬೆಳಿಬೇಕು ಅಂತ ಹೇಳಿದ್ರೆ ದೇಶದಲ್ಲಿರುವ ಎಲ್ಲ ಜನರಿಗೂ ತಲುಪಬೇಕು ಅಂದರೆ ಬೆಳೆಯ ಉತ್ಪಾದನೆ ಅಧಿಕವಾಗಬೇಕು ಅಂತ. ಬೆಳೆಯ ಉತ್ಪಾದನೆ ಅಧಿಕವಾಗಬೇಕು ಅಂತ ಹೇಳಿದ್ರೆ ನಾವು ಕೆಲವೊಂದಿಷ್ಟು ಚಟುವಟಿಕೆಗಳನ್ನು ನಿರ್ದಿಷ್ಟ ಸಮಯದಲ್ಲಿ ಮಾಡಲೇಬೇಕಾಗತ್ತೆ. ಹಾಗಾದರೆ ಅಂತಹ ಚಟುವಟಿಕೆಗಳಿಗೆ ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ, ನೀವು ನೋಟ್ ಮಾಡ್ಕೊಳ್ಳಿ, ಬರ್ಕೊಳ್ಳಿ. ಬೆಳೆಗಳನ್ನು ಬೆಳೆಯಬೇಕಾದರೆ ಕೈಗೊಳ್ಳುವ ಕೆಲವು ನಿರ್ದಿಷ್ಟ ಚಟುವಟಿಕೆಗಳಿಗೆ ಕೃಷಿ ಪದ್ಧತಿಗಳು ಅಂತ ಕರಿತೀವಿ. ಹಾಗಾದರೆ ಅಂಥ ಚಟುವಟಿಕೆಗಳು ಯಾವ್ಯಾವುದು? ಕೃಷಿ ಚಟುವಟಿಕೆಗಳು ಯಾವ ಚಟುವಟಿಕೆಗಳನ್ನ ನಾವು ಮಾಡಬೇಕಾಗಿದ್ರೆ ಬೆಳೆಯನ್ನು ಬೆಳಿಬೇಕಾದ್ರೆ ಮೊದಲನೇದು ನೋಡೋಣ ಆಗಿದ್ರೆ ಮಣ್ಣನ್ನು ಹದಗೊಳಿಸುವಿಕೆ ಅನ್ನುವಂತಹ ಒಂದು ಚಟುವಟಿಕೆಯನ್ನು ಮಾಡಬೇಕು. ಅದು ಹೇಗೆ ಮಾಡಬೇಕು ಏನು ಮತ್ತೆ ನೋಡೋಣ ಆಗಿದ್ರೆ. ಎರಡನೆಯ ಚಟುವಟಿಕೆ ಬಿತ್ತನೆ ಮಾಡೋದು. ಮಣ್ಣನ್ನು ಹದಗೊಳಿಸಿದ ನಂತರ ಬೀಜಗಳನ್ನು ಬಿತ್ತನೆ ಮಾಡಬೇಕಾಗುತ್ತೆ. ಹಾಗೆ ಮೂರನೇ ಚಟುವಟಿಕೆ ಸಾವಯವ ಮತ್ತು ರಾಸಾಯನಿಕ ಗೊಬ್ಬರವನ್ನು ಸೇರಿಸುವುದು. ನೀರಾವರಿ, ಹಾಗೆ ಕಳೆಗಳಿಂದ ರಕ್ಷಣೆಯನ್ನು ಮಾಡಬೇಕು, ಹಾಗೆ ಕೊಯ್ಲು ಮಾಡಬೇಕು. ಕೊಯ್ಲು ಮಾಡಿದ ನಂತರ ಅದನ್ನು ಸೂಕ್ತ ರೀತಿಯಲ್ಲಿ ಸಂಗ್ರಹಿಸಬೇಕು. ಇಷ್ಟು ವಿಧಾನಗಳಲ್ಲಿ ನೀವು ಬೆಳೆಯನ್ನು ಬೆಳಿಬೇಕಾದ್ರೆ ಅನುಸರಿಸಬೇಕು. ಇವೆಲ್ಲವೂ ಕೂಡ ಕೃಷಿ ಚಟುವಟಿಕೆಗಳು ಅಂತೇಳಿ. ಮೊದಲನೇ ಚಟುವಟಿಕೆಗೆ ಹೋಗೋಣ. ಯಾಕೆ ಮಣ್ಣನ್ನು ಹದಗೊಳಿಸುವಿಕೆ ಅಂತೇಳಿ. ಏನು ಆಗಿದ್ರೆ ಮಣ್ಣನ್ನು ಹದಗೊಳಿಸೋದು ನಿಮ್ಮ ಬರೋದು ತಟ್ಟಂತ ನಿಮ್ಮ ಮನಸ್ಸಿಗೆ ಏನು ಅಂತ ಹೇಳಿದ್ರೆ, ಮಣ್ಣನ್ನು ಹದಗೊಳಿಸೋದು ಅಂತ ಹೇಳಿದ್ರೆ ಬೇಸಾಯ ಮಾಡೋದು. ಒಂದು ವಿಡಿಯೋನ ತೋರಿಸ್ತೀನಿ ಚಟುವಟಿಕೆಯನ್ನು, ಅದನ್ನು ನೋಡಿ ಮಣ್ಣನ್ನು ಹದಗೊಳಿಸೋದು ಏನು ಅಂತೇಳಿ ನಿಮಗೆ ಗೊತ್ತಾಗುತ್ತೆ. ಆ ನಂತರ ನೀವು ಹೇಳ್ಬೋದು ಮಣ್ಣನ್ನು ಹದಗೊಳಿಸೋದು ಅಂದರೆ ಏನು ಅಂತೇಳಿ. ಹಾಗೆ ನೋಡಿ. ಮಣ್ಣನ್ನು ಹದ ಮಾಡುವರು. ಈ ಒಂದು ವಿಡಿಯೋವನ್ನು ನೋಡಿದ್ರಲ್ಲ ಮಕ್ಕಳೇ, ಇದನ್ನು ನೋಡಿದಾಗ ಬಹುಶಃ ನಿಮಗೆ ಮಣ್ಣನ್ನು ಹದಗೊಳಿಸೋದು ಅಂದರೆ ಏನು ಅಂತ ಗೊತ್ತಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಹಾಗಾದ್ರೆ ಈಗ ಹೇಳ್ಬೋದಲ್ಲ, ಮಣ್ಣನ್ನು ಹದಗೊಳಿಸೋದು ಅಂದ್ರೆ ಏನು? ಹೌದು, ಮಣ್ಣನ್ನು ಹದಗೊಳಿಸೋದು ಅಂತ ಹೇಳಿದ್ರೆ ಮಣ್ಣನ್ನು ತಿರುವಿ ಹಾಕುವುದು. ಬೇಸಾಯ ಮಾಡುವಾಗ ಗಟ್ಟಿಯಾಗಿರುವ ಮಣ್ಣು ಆಚೆಗೆ ಬರ್ತಾ ಇತ್ತು, ತಿರುವಿ ಆಗ್ತಾ ಇತ್ತು. ಹಾಗೆ ಎರಡನೇದು, ತಿರುವಿ ಹಾಕೋದ್ರಿಂದ ಗಟ್ಟಿಯಾದ ಮಣ್ಣು ಸಡಿಲವಾಗ್ತದೆ. ಹಾಗೆ ಮೂರನೇದು, ಮಣ್ಣಿನ ದೊಡ್ಡ ದೊಡ್ಡ ಹೆಂಟೆಗಳನ್ನು ಪುಡಿ ಮಾಡೋದು. ನಾಲ್ಕನೇದಿದೆ, ಮಣ್ಣನ್ನು ಮಟ್ಟ ಮಾಡುವುದು, ಸಮ ಮಾಡಬೇಕು. ಹಾಗಾದ್ರೆ ಯಾಕೆ ನಾವು ಹದ ಮಾಡಬೇಕು? ಮಣ್ಣನ್ನು ಹದ ಮಾಡೋದ್ರಿಂದ ಏನು ಪ್ರಯೋಜನ? ಹಾಗೆ ಹೊಲ ಇರ್ತದೆ, ನಾವು ಹಾಗೇನೆ ಬೀಜ ಹಾಕ್ಬಿಟ್ಟು ನಾವು ಬಿತ್ತನೆ ಮಾಡಿ ಬೆಳೀಲಿಕ್ಕೆ ಆಗೋದಿಲ್ವಾ? ಆ ರೀತಿ ಮಾಡಿದ್ರೆ ಒಳ್ಳೆ ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯನಾ? ಹಾಗಾದರೆ ನೋಡೋಣವಾ, ಹದಗೊಳಿಸೋದ್ರಿಂದ ಏನು ಪ್ರಯೋಜನ ಅಂತ ಹೇಳ್ತೀರಾ ನೋಡೋಣ. ನೀವು ಒಂದು ಸಣ್ಣ ಚಟುವಟಿಕೆಯನ್ನು ಮಾಡ್ತೀನಿ, ಆ ಚಟುವಟಿಕೆ ನೋಡಿದ ನಂತರ ನೀವು ಪ್ರಯತ್ನವನ್ನು ಮಾಡಿ ಹದಗೊಳಿಸೋದ್ರಿಂದ ಏನು ಪ್ರಯೋಜನ ಆಗುತ್ತೆ ಅನ್ನೋದನ್ನು ನೀವು ಪ್ರಯತ್ನವನ್ನು ಮಾಡ್ಬೋದು. ಒಂದು ಸರಳ ಚಟುವಟಿಕೆಯನ್ನು ಮಾಡೋಣ. ಇಲ್ಲಿ ನಾನು 2 ಬಾಟಲ್ಗಳನ್ನು ತೆಗೆದುಕೊಂಡಿದ್ದೀನಿ. ಒಂದರಲ್ಲಿ ಸಡಿಲವಾದ ಮಣ್ಣು, ಇದನ್ನು ನಾನು ಬಿ ಅಂತೇಳಿ ಕರಿತಾ ಇದ್ದೀನಿ. ಎನಲ್ಲಿ ಗಟ್ಟಿಯಾದ ಮಣ್ಣನ್ನು ತುಂಬಿದ್ದೀನಿ, ಹಸಿ ಮಾಡಿ ಅದನ್ನು ಗಟ್ಟಿಯಾಗಿ ಒಣಗಿಸಿದ್ದೀನಿ ಅದನ್ನು. ಸೊ ಅದಕ್ಕೆ ಸಂಬಂಧಪಟ್ಟಂತೆ 2 ಖಾಲಿ ಬಾಟಲ್ಗಳನ್ನು ಇಟ್ಟಿದ್ದೀನಿ. ನೆನಪಿರಲಿ, ಬಿನಲ್ಲಿರುವಂಥದ್ದು ಸಡಿಲವಾದ ಮಣ್ಣು, ಎನಲ್ಲಿರೋದು ಗಟ್ಟಿಯಾದ ಮಣ್ಣು. ಈ ಬಾಟಲ್ನ ತಳವನ್ನು ಕೆಳಭಾಗವನ್ನು ಓಪನ್ ಮಾಡಿ ಒಂದು ಬಟ್ಟೆಯನ್ನು ಕಟ್ಟಿದ್ದೀನಿ. ಸೊ ನಾನು ಈ ಬಾಟಲ್ನ ಒಳಗಡೆ ಇಡ್ತಾ ಇದ್ದೀನಿ. ಅದೇ ರೀತಿ ಬಿಗೂ ಕೂಡ ಓಪನ್ ಮಾಡೋದು ಬಟ್ಟೆ ಕಟ್ಟಿದ್ದೀನಿ, ಒಳಗಡೆ ಇಡ್ತಾ ಇದ್ದೀನಿ. 2 ಬಾಟಲ್ಗಳಿಗೂ ನಾನು ಸಮ ಪ್ರಮಾಣದಲ್ಲಿ ನೀರನ್ನು ಹಾಕ್ತೀನಿ.
ಈಗ ನೋಡಿ, ಬಿನಲ್ಲಿ ಏನು ಸಡಿಲವಾದ ಮಣ್ಣು ಹಾಕಿದ್ವಿ ಅದರಲ್ಲಿ ಎಷ್ಟು ನೀರು ಬಂದಿದೆ, ಏನಲ್ಲಿ ಗಟ್ಟಿಯಾದ ಮಣ್ಣು, ಏನು ಉಳುಮೆ ಮಾಡದೇ ಇರೋ ಮಣ್ಣು ಅದರಲ್ಲಿ ಎಷ್ಟು ಬಂದಿದೆ ಅಂತೇಳಿ. ಸೊ ಈ ಒಂದು ಸರಳ ಚಟುವಟಿಕೆಯಿಂದ ಏನು ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಮಣ್ಣು ಸಡಿಲವಾಗಿದ್ರೆ ಭೂಮಿ ಆಳಕ್ಕೆ ನೀರು ಇಳಿಯುತ್ತೆ, ಸಡಿಲವಾಗಿಲ್ಲ, ಮಣ್ಣು ಗಟ್ಟಿಯಾಗಿದೆ, ಉಳುಮೆ ಮಾಡಿಲ್ಲ ಅಂತ ಹೇಳಿದ್ರೆ ಭೂಮಿಯ ಆಳಕ್ಕೆ ನೀರು ಹೋಗೋದಿಲ್ಲ. ನೋಡಿದ್ರಲ್ಲ ಚಟುವಟಿಕೆಯನ್ನು. ಆ ಚಟುವಟಿಕೆಯಲ್ಲಿ ಒಂದು ಬಾಟಲ್ನಲ್ಲಿ ಗಟ್ಟಿಯಾದ ಮಣ್ಣು ಹಾಗೇ ಇತ್ತು, ಅದು ಹದಗೊಳಿಸದೇ ಇರುವಂತಹ ಮಣ್ಣು. ಇನ್ನೊಂದರಲ್ಲಿ ಮಣ್ಣನ್ನು ಸಡಿಲವಾಗಿತ್ತು, ಅದು ಹದಗೊಳಿಸಿದ ಮಣ್ಣು. ಸೊ ಎರಡರಲ್ಲೂ ಕೂಡ ನಾನು ನೀರು ಹಾಕಿದೆ, ಒಂದು ಚಟುವಟಿಕೆಯನ್ನು ಮಾಡಿದೆ. ನೀವು ಏನನ್ನು ಗಮನಿಸಿದ್ರಿ ಅಂತ ಹೇಳಿದ್ರೆ, ನಿಜ ನೀವು ಹೇಳಿದ್ದು, ಹದಗೊಳಿಸೋದ್ರಿಂದ ಆಗುವಂಥ ಅನುಕೂಲಗಳು ಏನು ಅಂತೇಳಿದ್ರೆ ಬರ್ಕೊಳ್ಳಿ. ಭೂಮಿಯ ಆಳಕ್ಕೆ ನೀರು ಭೂಮಿಯ ಆಳಕ್ಕೆ ಇಳಿತದೆ. ಮಣ್ಣು ಸಡಿಲ ಆಗುತ್ತಲ್ವಾ, ಭೂಮಿಯ ಆಳಕ್ಕೆ ನೀರು ಇಳಿತದೆ. ಎರಡನೇದು, ಮಣ್ಣು ಸಡಿಲ ಆಗೋದ್ರಿಂದ ಬೇರುಗಳು ಭೂಮಿಯ ಆಳಕ್ಕೆ ಇಳಿಯುತ್ತವೆ. ಬೇರುಗಳು ಭೂಮಿಯ ಆಳಕ್ಕೆ ಇಳಿಲಿಕ್ಕೆ ಸುಲಭವಾಗಿ ಇಳಿಲಿಕ್ಕೆ ಸಹಾಯ ಆಗ್ತದೆ. ಹಾಗೆ ಬೇರುಗಳು ಭೂಮಿಯ ಆಳಕ್ಕೆ ಇಳಿದ ಮೇಲೆ ಅವುಗಳಿಗೆ ಉಸಿರಾಟ ಆಡಲಿಕ್ಕೆ ಬೇಕಲ್ವ ಗಾಳಿ. ಸಡಿಲವಾದ ಮಣ್ಣಿನಲ್ಲಿ ಗಾಳಿ ಹೋಗಿರ್ತದೆ, ಹಾಗಾಗಿ ಬೇರುಗಳ ಸುಲಭ ಉಸಿರಾಟಕ್ಕೆ ಸಹಾಯಕವಾಗ್ತದೆ. ಹಾಗೆ ತಿರುವಿ ಹಾಕೋದ್ರಿಂದ ಪೋಷಕಾಂಶದಿಂದ ಕೂಡಿದ ಮಣ್ಣು ಮೇಲ್ಭಾಗಕ್ಕೆ ಬರುತ್ತದೆ. ಪೋಷಕಾಂಶದಿಂದ ಕೂಡಿದ ಮಣ್ಣು ಮೇಲ್ಭಾಗಕ್ಕೆ ಬರ್ತದೆ. ಹಾಗೆ ಅಂತರ್ಜಲವು ಕೂಡ ಹೆಚ್ಚಾಗ್ತದೆ. ನೀರು ಹೆಚ್ಚು ನೀರು ಭೂಮಿ ಹೀರ್ಕೊಂಡಂಗೆ ಭೂಮಿಯ ಕೆಳಹಂತಕ್ಕೆ ಹೋದಂತೆಲ್ಲ ಭೂಮಿಯಲ್ಲಿ ಅಂತರ್ಜಲದ ಪ್ರಮಾಣ ಹೆಚ್ಚಾಗ್ತಾ ಹೋಗ್ತದೆ. ಇದಿಷ್ಟು ಭೂಮಿಯನ್ನು ಹದಗೊಳಿಸೋದ್ರಿಂದ ಆಗುವಂತಹ ಪ್ರಯೋಜನಗಳು. ಹಾಗಿದ್ರೆ ಈ ಭೂಮಿಯನ್ನು ಹದಗೊಳಿಸಲಿಕ್ಕೆ ಯಾವ ಸಾಧನ ಸಲಕರಣೆಗಳನ್ನು ರೈತರು ಬಳಕೆ ಮಾಡ್ತಾರೆ, ಯಾವ ಸಾಧನಗಳನ್ನ ಬಳಕೆ ಮಾಡಿ ಹದ ಮಾಡಬೇಕು ಹೇಳಿ ನೋಡೋಣ ಯಾವ್ಯಾವುದು ಅಂತ. ಹೌದು, ನೀವು ಹೇಳಿದ್ದು ಸರಿ. ಹದಗೊಳಿಸಲಿಕ್ಕೆ ಬಳಸುವಂತಹ ಸಾಧನಗಳಲ್ಲಿ ಮೊದಲನೇದು ನೇಗಿಲು. ಹಾಗಿದ್ರೆ ಈ ನೇಗಿಲು ಹೇಗಿದೆ, ಇದು ಹೇಗೆ ಕೆಲಸ ಮಾಡ್ತದೆ ಅನ್ನೋದನ್ನು ಒಂದು ಸಣ್ಣ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣವಾ. ಸಾಧನ ಎಡೆಕುಂಟೆ. ನಿಮ್ಮ ಮನಸ್ಸಲ್ಲೆಲ್ಲ ಬಂದಿರ್ತದೆ, ಕುಂಟೆ ಅಂತೇಳಿ ಕರಿತೀವಿ ಅಥವಾ ಎಡೆಕುಂಟೆ ಅಂತ ಕರಿತೀವಿ. ಈ ಪದಗಳು ನಿಮ್ಮ ಪ್ರದೇಶಗಳಲ್ಲಿ ಸ್ವಲ್ಪ ಬೇರೆ ಬೇರೆ ಪದಗಳನ್ನ ಬಳಸಿದ್ರೂ ಕೂಡ ಪಠ್ಯಪುಸ್ತಕದಲ್ಲಿ ಅಂಗೀಕಾರವಾಗಿರುವಂತಹ ಪದಗಳನ್ನ ನೀವು ಬಳಸಬೇಕಾಗತ್ತೆ. ಹಾಗಾದರೆ ಎಡೆಕುಂಟೆ ಅಂದರೆ ಏನು, ಹೇಗಿದೆ, ಹೇಗೆ ಕೆಲಸ ಮಾಡುತ್ತೆ, ಅದರದ್ದು ಒಂದು ವಿಡಿಯೋ ನೋಡೋಣವಾ. ಮತ್ತೊಂದು ಸಾಧನ ಇದೆ, ಅದರ ಹೆಸರು ಕಲ್ಟಿವೇಟರ್. ಹಾಗಾದರೆ ಈ ಕಲ್ಟಿವೇಟರ್ ಅಂದರೆ ಏನು,
ಹೇಗೆ ಕೆಲಸ ಮಾಡ್ತದೆ ಅದನ್ನು ಕೂಡ ಮಕ್ಕಳೇ, ಈಗ ಮಣ್ಣನ್ನು ಹದಗೊಳಿಸಲಿಕ್ಕೆ 3 ರೀತಿಯ ಸಾಧನ ಸಲಕರಣೆಗಳ ಬಗ್ಗೆ ತಿಳ್ಕೊಂಡಿದ್ದೀರಾ. ಈ 3 ಸಾಧನಗಳು ಯಾವ ರೀತಿಯಾಗಿ ಕೆಲಸ ಮಾಡ್ತವೆ ಅನ್ನೋದನ್ನು ಕೂಡ ತಿಳ್ಕೊಂಡ್ರಲ್ವಾ? ಹಾಗಿದ್ರೆ ಈ ದಿನದ ಅವಧಿಯಲ್ಲಿ ನಾವು ಪರಿಸರ ಮತ್ತು ಅದರ ಘಟಕಗಳ ಬಗ್ಗೆ ತಿಳ್ಕೊಂಡ್ವಿ. ಪರಿಸರ ಅಂದರೆ ಏನು, ಅದರ ಘಟಕಗಳು ಯಾವ್ಯಾವುದು, ಜೈವಿಕ ಘಟಕ ಇರುತ್ತೆ, ಅಜೈವಿಕ ಘಟಕಗಳಿರ್ತದೆ ಅನ್ನೋದನ್ನು ತಿಳ್ಕೊಂಡ್ವಿ. ಹಾಗೆ ಸಸ್ಯ ಮತ್ತು ಪ್ರಾಣಿಗಳಿಗಿರುವ ವ್ಯತ್ಯಾಸವನ್ನು ಕೂಡ ತಿಳ್ಕೊಂಡಿದ್ದೀವಿ. ಹಾಗೆ ಪ್ರಾಣಿಗಳಿಗೆ ಆಹಾರ ಯಾಕೆ ಬೇಕು ತಿಳ್ಕೊಂಡ್ವಲ್ಲ. ಪ್ರಾಣಿಗಳಿಗೆ ಆಹಾರ ಶಕ್ತಿಗಾಗಿ ಬೇಕು, ಅಂದರೆ ಜೀವಕ್ರಿಯೆಗಳು ನಡಿಬೇಕಾಗುತ್ತೆ ದೇಹದಲ್ಲಿ. ಆ ಜೀವಕ್ರಿಯೆಗಳು ನಡಿಬೇಕಂದ್ರೆ ಶಕ್ತಿ ಬೇಕು, ಅದಕ್ಕೋಸ್ಕರ ಪ್ರಾಣಿಗಳಿಗೆ ಆಹಾರ ಬೇಕು. ಹಾಗಾದರೆ ಬೆಳೆ ಅಂದರೆ ಏನು ಅಂತ ಕೂಡ ತಿಳ್ಕೊಂಡ್ವಲ್ಲ. ಏನು ಬೆಳೆ ಅಂದರೆ, ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಒಂದೇ ರೀತಿಯಾದಂತಹ ಬೆಳೆಯನ್ನು ಬೆಳೀತಕ್ಕಂಥದಕ್ಕೆ, ಕೃಷಿ ಮಾಡೋದಕ್ಕೆ ನಾವು ಬೆಳೆ ಅಂತ ಕರಿತೀವಿ. ಬೆಳೆಯಲ್ಲಿ ವ್ಯಾಪಕವಾಗಿ ನಾವು 2 ವಿಧಾನಗಳನ್ನ ತಿಳ್ಕೊಂಡ್ವಿ. ಯಾವ್ಯಾವುದು, ಒಂದು ಖಾರಿಫ್ ಬೆಳೆ ಬಗ್ಗೆ ತಿಳ್ಕೊಂಡ್ವಿ, ಮತ್ತೊಂದು ರಬಿ ಬೆಳೆ ಬಗ್ಗೆ ತಿಳ್ಕೊಂಡ್ವಿ. ಹಾಗೆ ಕೃಷಿ ಪದ್ಧತಿ ಅಂದರೆ ಏನು ಅಂತ ತಿಳ್ಕೊಂಡ್ವಿ. ಹಾಗೆ ಅದರ ಹಂತಗಳನ್ನ ತಿಳ್ಕೊಂಡ್ವಿ. ಒಂದು ಕೃಷಿಯನ್ನು ಮಾಡಬೇಕು, ಒಳ್ಳೆಯ ಬೆಳೆಯನ್ನು ಬೆಳಿಬೇಕು ಅಂತ ಹೇಳಿದ್ರೆ, ಉತ್ಪಾದನೆ ಅಧಿಕ ಮಾಡಬೇಕು ಅಂತ ಹೇಳಿದ್ರೆ ಯಾವ ಯಾವ ಹಂತಗಳನ್ನ ನಾವು ನೋಡಬೇಕು ಅನ್ನೋದನ್ನು ಕೂಡ ಈ ಒಂದು ಅವಧಿಯಲ್ಲಿ ಕಲ್ತ್ಕೊಂಡ್ವಿ. ಜೊತೆಗೆ ಮಣ್ಣನ್ನು ಹದಗೊಳಿಸೋದು ಹೇಗೆ, ಮಣ್ಣನ್ನು ಹದಗೊಳಿಸೋದ್ರಿಂದ ಏನು ಅನುಕೂಲ ಆಗ್ತದೆ ಇದರಿಂದ ಅನ್ನೋದು ಕೂಡ ತಿಳ್ಕೊಂಡಿದ್ದೀವಿ. ಹಾಗೆ ಹದಗೊಳಿಸಲಿಕ್ಕೆ ಬಳಸುವಂತಹ ಸಾಧನ ಸಾಧನಗಳ ಪರಿಚಯನೂ ಕೂಡ ಆಗಿದೆ ನಿಮಗೆ. ಇದುವರೆಗೂ ನೀವು ಬಹಳಷ್ಟು ವಿಚಾರಗಳನ್ನ ತಿಳ್ಕೊಂಡಿದ್ದೀರಿ. ಹಾಗಾದರೆ ನಿಮ್ಮ ತಲೆಗೆ ಒಂದು ಸಣ್ಣ ಕೆಲಸವನ್ನು ಕೊಡ್ತೀನಿ. ಈ ಒಂದು ಅವಧಿಯಲ್ಲಿ ನೀವೇನೇನು ಕಲ್ತ್ರಿ ಅದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತೀನಿ. ಆ ಪ್ರಶ್ನೆಗಳಿಗೆ ನೀವು ಕುಳಿತಲ್ಲೇ ಜೋರಾಗಿ ಉತ್ತರವನ್ನು ಹೇಳಿದ್ರೆ ಸಾಕಾಗ್ತದೆ. ಮೊದಲನೆಯ ಪ್ರಶ್ನೆಗೆ ಹೋಗೋಣವಾಗಿದ್ರೆ, ನೇಗಿಲಿನ ತ್ರಿಕೋಣಾಕಾರದ ಚೂಪಾದ ಭಾಗಕ್ಕೆ ಅಳವಡಿಸಿರುವ ಕಬ್ಬಿಣದ ವಸ್ತುವಿನ ಹೆಸರೇನು? ಆ ವಿಡಿಯೋವನ್ನು ನೋಡಿದಾಗ ನಾನು ಅಲ್ಲಿ ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ದೆ ಏನು ಅಂತೇಳಿ. ಒಳಿತಾ ಉತ್ತರ ಏನು ಅಂತ ನೋಡೋಣವಾಗಿದ್ರೆ ಏನು ಅಂತೇಳಿ ನಿಮ್ಮ ಉತ್ತರ ಏನು ಸರಿಯೋ ತಪ್ಪ ಪರಿಶೀಲನೆ ಮಾಡ್ಕೊಳ್ಳಿ. ಉತ್ತರ ಇದಕ್ಕೆ 4 ಆಪ್ಷನ್ನ ನಿಮಗೆ ಕೊಡ್ತಾ ಇದ್ದೀನಿ ಈ ಒಂದು ಪ್ರಶ್ನೆಗೆ. ಮೊದಲನೇದು ಎ ಈಚು, ಬಿ ನೊಗ, ಸಿ ಕುಳ, ಡಿ ಎಡೆಕುಂಟೆ. ಈ 4ರಲ್ಲಿ ಯಾವುದು ಸರಿಯಾದ ಉತ್ತರ? ನಿಮ್ಮ ಉತ್ತರವನ್ನು ಪರಿಶೀಲನೆ ಮಾಡ್ತೀರಾ ಈಗ ಸರಿ ಯಾವುದು ಅಂತ? ಸರಿಯಾದ ಉತ್ತರ ಕುಳ. ಸೊ ಆ ತ್ರಿಕೋಣಾಕಾರದ ಆ ನೇಗಿಲಿನ ಭಾಗಕ್ಕೆ ಗಟ್ಟಿಯಾದ ಕಬ್ಬಿಣದ ಕುಳವನ್ನು ಹಾಕ್ತಾರೆ. ಕಾರಣ ಮರ ಸವೆದು ಹೋಗಬಾರ್ದು ಅನ್ನೋ ಕಾರಣಕ್ಕೆ ಆ ಗಟ್ಟಿಯಾದ ಚೂಪಾಗಿರ್ತಕ್ಕಂತಹ ಕಬ್ಬಿಣದ ಕುಳವನ್ನು ಹಾಕೋದ್ರಿಂದ ಅದು ಗಟ್ಟಿಯಾದ ಮಣ್ಣನ್ನು ಸೀಳ್ಕೊಂಡು ಮುಂದಕ್ಕೆ ಹೋಗುತ್ತೆ. ಎರಡನೇ ಪ್ರಶ್ನೆಗೆ ಹೋಗೋಣವಾಗಿದ್ರೆ, ಈ ಕೆಳಗಿನವುಗಳಲ್ಲಿ ತಪ್ಪಾದ ಹೇಳಿಕೆ ಯಾವುದು? ನಾನೀಗ ಒಂದು ಹೇಳಿಕೆಯನ್ನು ಕೊಡ್ತೀನಿ, ಅದರಲ್ಲಿ ಯಾವುದು ತಪ್ಪಾಗಿದೆ ಅಂತ ಹೇಳಬೇಕು. ಯಾವುದು? ಮಣ್ಣನ್ನು ಹದ ಮಾಡುವುದರಿಂದ ಎ ಮಣ್ಣು ಸಡಿಲವಾಗುತ್ತದೆ, ಬಿ ನೀರು ಭೂಮಿಯ ಆಳಕ್ಕೆ ಇಳಿಯುತ್ತದೆ, ಸಿ ಬೇರುಗಳ ಉಸಿರಾಟಕ್ಕೆ ಸಹಾಯಕವಾಗುತ್ತದೆ, ಹಾಗೆ ಡಿ ಪೋಷಕಾಂಶಗಳಿಂದ ಕೂಡಿದ ಮಣ್ಣು ಕೆಳಭಾಗಕ್ಕೆ ಹೋಗುತ್ತದೆ. ಪ್ರಶ್ನೆಯನ್ನು ಸರಿಯಾಗಿ ನೋಡ್ಕೊಳ್ಳಿ. ಇಲ್ಲಿ ಕೇಳಿರೋದು ಈ ಕೆಳಗಿನವುಗಳಲ್ಲಿ ತಪ್ಪಾದ ಹೇಳಿಕೆ ಯಾವುದು? ಮಣ್ಣು ಹದ ಮಾಡೋದ್ರಿಂದ ಈ ಕೆಳಗಿನಲ್ಲಿ ಯಾವುದು ಆಗೋದಿಲ್ಲ ಅಂತ ನೀವು ಊಹೆಯನ್ನು ಮಾಡಬೇಕಾಗತ್ತೆ. ನಿಮ್ಮ ಉತ್ತರ ಏನಿರಬಹುದು ಪರಿಶೀಲನೆ ಮಾಡೋಣವಾಗಿದ್ರೆ, ಉತ್ತರ ಡಿ ಪೋಷಕಾಂಶಗಳಿಂದ ಕೂಡಿದ ಮಣ್ಣು ಕೆಳಭಾಗಕ್ಕೆ ಹೋಗುತ್ತೆ ಅಂತೇಳಿ. ಅಂದರೆ ಅಲ್ಲಿ ತಪ್ಪಾದ ಹೇಳಿಕೆ ಯಾವುದು ಅಂತ ನಾವು ಕೇಳಿದ್ದು. ಸಾಮಾನ್ಯವಾಗಿ ಉಳುಮೆ ಮಾಡೋದ್ರಿಂದ, ಹದ ಮಾಡೋದ್ರಿಂದ ಪೋಷಕಾಂಶಗಳಿಂದ ಕೂಡಿದ ಮಣ್ಣು ಮೇಲ್ಭಾಗಕ್ಕೆ ಬರಬೇಕು. ಇಲ್ಲಿ ತಪ್ಪಾಗಿ ಕೊಟ್ಟಿರತಕ್ಕಂಥ ಉತ್ತರ ಇದು. ಹಾಗಾಗಿ ಈ ಉತ್ತರವನ್ನು ನೀವು ಆಯ್ಕೆ ಮಾಡ್ತೀರಿ. ಮುಂದಿನ ಪ್ರಶ್ನೆಗೆ ಹೋಗೋಣವಾ? ಇವುಗಳಲ್ಲಿ ಖಾರಿಫ್ ಬೆಳೆ ಯಾವುದು? ನಾನೀಗ 4 ಆಪ್ಷನ್ ಕೊಡ್ತೀನಿ. ಇದರಲ್ಲಿ ಖಾರಿಫ್ ಬೆಳೆ ಯಾವುದು ಅಂತ ನೀವು ಹೇಳಬೇಕಾಗುತ್ತೆ. ಎ ಹತ್ತಿ, ಬಿ ಬಟಾಣಿ, ಸಿ ಕಡಲೆ, ಡಿ ಗೋಧಿ. ನಿಮ್ಮ ಉತ್ತರವನ್ನು ಪರಿಶೀಲನೆ ಮಾಡೋಣಾಗಿದ್ರೆ ಎಸ್, ಸರಿಯಾದ ಉತ್ತರ ಹತ್ತಿ. ಖಾರಿಫ್ ಬೆಳೆ ಅಂದ್ರೇನು?
ಮಳೆಗಾಲದಲ್ಲಿ ಬೆಳೆಯುವಂತಹ ಬೆಳೆಗಳು. ಆದ್ದರಿಂದ ಹತ್ತಿಯನ್ನು ಮಳೆಗಾಲದಲ್ಲಿ ಬೆಳೆಯೋದ್ರಿಂದ ಇದು ಸರಿಯಾದ ಉತ್ತರ. ಹಾಗಾದರೆ ಮತ್ತೆ ಮುಂದಿನ ಪ್ರಶ್ನೆಗೆ ಹೋಗೋಣವೇ. ಇವುಗಳಲ್ಲಿ ತಪ್ಪಾದ ಜೋಡಿ ಯಾವುದು? ನಾನು ಸರಿಯಾದ ಜೋಡಿಯನ್ನು ಕೇಳ್ತಾ ಇಲ್ಲ, ಇಲ್ಲಿ ಯಾವ ಜೋಡಿ ತಪ್ಪಾಗಿದೆ? ನಾನು 4 ಜೋಡಿಗಳನ್ನ ಕೊಡ್ತೇನೆ, ಅದನ್ನು ನೋಡಿ. ಈಗ ಮೊದಲನೇ ಜೋಡಿ ಭತ್ತ ಖಾರಿಫ್ ಬೆಳೆ ಅಂತ ಹೇಳ್ತಾ ಇದ್ದೀನಿ. ಸರಿನೋ ತಪ್ಪು ಅಂತ ನೀವು ಪರಿಶೀಲನೆ ಮಾಡಬೇಕು. ಎರಡನೇದು ಬಟಾಣಿ ರಬಿ ಬೆಳೆ ಅಂತ ಹೇಳ್ತಾ ಇದ್ದೀನಿ. ಹಾಗೆ ಮೂರನೇದು ಕಡಲೆ ಖಾರಿಫ್ ಬೆಳೆ ಅಂತ ಹೇಳ್ತಾ ಇದ್ದೀನಿ. ನಾಲ್ಕನೇದು ಗೋಧಿ ಅಕ್ಟೋಬರ್ನಿಂದ ಮಾರ್ಚ್ವರೆಗೆ ಬೆಳೆಯುವ ಬೆಳೆ. ಮತ್ತೊಂದು ಸಾರಿ ಕೇಳಿಸ್ಕೊಳ್ಳಿ, ಇವುಗಳಲ್ಲಿ ತಪ್ಪಾದ ಜೋಡಿ ಯಾವುದು? ಪ್ರಶ್ನೆನ ನೀವು ಭಾಳ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಅರ್ಥ ಸರಿಯಾಗಿ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ನೀವು ಉತ್ತರವನ್ನು ತಪ್ಪು ಮಾಡ್ತೀರಿ. ಪ್ರಶ್ನೆ ಎಲ್ಲ ಒಂದಲ್ಲ 2 ಸರಿ ನೀವು ನೋಡ್ಕೊಳ್ಳಿ. ಉತ್ತರವನ್ನು ಊಹೆ ಮಾಡ್ತೀರಾ ಯಾವುದು ಅಂತ ನೋಡೋಣವಾಗಿದೆ. ಸರಿ ಉತ್ತರ ಏನಂತ ನೋಡೋಣ. ಉತ್ತರ ಕಡಲೆ ಖಾರಿಫ್ ಬೆಳೆ. ಅಂದರೆ ಕಡಲೆ ಇದು ಸಾಮಾನ್ಯವಾಗಿ ಚಳಿಗಾಲದಲ್ಲಿ ಬೆಳೆಯುವಂಥ ಬೆಳೆ. ನಾನು ಕೊಟ್ಟಿರುವಂಥ ಪ್ರಶ್ನೆ ತಪ್ಪಾದದ್ದು ಯಾವುದು ಅಂತೇಳಿ. ಹಾಗಾಗಿ ಕಡಲೆ ಖಾರಿಫ್ ಬೆಳೆ ಅಂದರೆ ಮಳೆಗಾಲದಲ್ಲಿ ಬೆಳೆಯೋದು ಅಂತೇಳಿ ಆಗುತ್ತೆ. ಹಾಗಾಗಿ ಈ ಒಂದು ಪ್ರಶ್ನೆಗೆ ಇದು ಸರಿಯಾದ ಉತ್ತರ. ಈಗ ನಿಮಗೆ ಒಂದಿಷ್ಟು ಪ್ರಶ್ನೆಗಳನ್ನ ಕೊಡ್ತೇನೆ. ನೀವು ನಿಮ್ಮ ಮನೆಯಲ್ಲಿ ಈ ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬಹುದು. ಇದುವರೆಗೂ ನಾನು ಏನೋ ಒಂದು ಅವಧಿಯಲ್ಲಿ ಪಾಠವನ್ನು ಮಾಡಿದೆ, ಅದಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆಗಳು ಬರ್ಕೊಳ್ಳಿ. ನಿಮ್ಮ ಪ್ರದೇಶದಲ್ಲಿ ಹೆಚ್ಚಾಗಿ ಬೆಳೆಯುವ ಖಾರಿಫ್ ಮತ್ತು ರಬಿ ಬೆಳೆಗಳು ಯಾವುವು? ಇನ್ನೊಂದು ಸಾರಿ ಹೇಳ್ತೀನಿ, ನೀಟಾಗಿ ಬರ್ಕೊಳ್ಳಿ. ನಿಮ್ಮ ಪ್ರದೇಶದಲ್ಲಿ ಹೆಚ್ಚಾಗಿ ಬೆಳೆಯುವ ಖಾರಿಫ್ ಮತ್ತು ರಬಿ ಬೆಳೆಗಳು ಯಾವುವು? ಪಟ್ಟಿ ಮಾಡಿ. ನೀವು ಪಟ್ಟಿ ಮಾಡಬೇಕಾಗತ್ತೆ. ರಬಿ ಬೆಳೆಗಳು ಯಾವುದು ಅಂತ ಪಟ್ಟಿ ಮಾಡಬೇಕು, ಹಾಗೆ ಖಾರಿಫ್ ಬೆಳೆ ಅಂತ ಯಾವುದು ಅಂತ ಪಟ್ಟಿ ಮಾಡಬೇಕು. ಹಾಗೆ ಎರಡನೇ ಪ್ರಶ್ನೆ ನೋಡೋಣವಾಗಿದ್ದರೆ, ಎರಡನೇ ಪ್ರಶ್ನೆ, ನಿಮ್ಮ ಪ್ರದೇಶದಲ್ಲಿ ಹೆಚ್ಚಾಗಿ ಬೆಳೆಯದೇ ಇರುವ, ನೋಟ್ ಮಾಡ್ಕೊಳ್ಳಿ, ಬರ್ಕೊಳ್ಳಿ, ನಿಧಾನಕ್ಕೆ ಹೇಳ್ತೀನಿ. ನಿಮ್ಮ ಪ್ರದೇಶದಲ್ಲಿ ಹೆಚ್ಚಾಗಿ ಬೆಳೆಯದೇ ಇರುವ ಖಾರಿಫ್ ಬೆಳೆಗಳ ಹೆಸರನ್ನು ಸಂಗ್ರಹಿಸಿ. ನಿಮ್ಮ ಪ್ರದೇಶದಲ್ಲಿ ಹೆಚ್ಚಾಗಿ ಬೆಳೆಯದೇ ಇರುವ ಖಾರಿಫ್ ಬೆಳೆಗಳ ಹೆಸರನ್ನು ಸಂಗ್ರಹಿಸಿ. ಹೆಸರನ್ನು ಸಂಗ್ರಹಿಸ್ತೀರಿ, ಜೊತೆಗೆ ಕಾರಣ ತಿಳಿಸಿ. ಯಾಕೆ ಆ ಬೆಳೆಗಳನ್ನು ನಿಮ್ಮ ಪ್ರದೇಶದಲ್ಲಿ ಬೆಳೀತಾ ಇಲ್ಲ ಅನ್ನೋದಕ್ಕೆ ನೀವು ಕಾರಣವನ್ನು ತಿಳಿಸ್ಬೇಕಾಗತ್ತೆ. ಸೊ ಈ ಒಂದು ಅವಧಿಯಲ್ಲಿ ನೀವು ಏನು ಕಲ್ತಿದ್ದೀರಿ ಅದರ ಮೇಲೆ ಪ್ರಶ್ನೆಗಳಿದೆ. ನೀವು ಈ ಪಾಠದಲ್ಲಿ ಏನು ತಿಳ್ಕೊಂಡ್ರಿ ಇವತ್ತಿನ ಅವಧಿಯಲ್ಲಿ ಅಂತೇಳಿ ಅದನ್ನು ನೋಡಿಕೊಂಡು ಈ ಒಂದು ಉತ್ತರವನ್ನು ಬರಿಬೋದು ಮಕ್ಕಳೇ. ಸೊ ನಾನು ನಾಗರಾಜ್ CM ಸರ್ಕಾರಿ ಪ್ರೌಢಶಾಲೆ ದೊಡ್ಡಬನ್ನಹಳ್ಳಿ ಬೆಂಗಳೂರು ಪೂರ್ವ ತಾಲೂಕಿನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ಮುಂದಿನ ಒಂದು ತರಗತಿಯಲ್ಲಿ ಅವಧಿಯಲ್ಲಿ ಮತ್ತೆ ನೀವು ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.